ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಮ್ಮ ತವರು ಮನೆ ಪ್ಲಸ್ ನಮ್ಮ ಅತ್ತೆ ಮನೆ ಪ್ಲಸ್ ನಮ್ಮ ಅಕ್ಕನ ಮನೆ ಎಲ್ಲ ಕಡೆನೂ ಹೊಂಟೀನಿ 2 ದಿವಸ ಸುಟ್ಟಿ ತೊಗೊಂಡು. ಆ ಥರದ ಒಂದು ಸಣ್ಣದು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತು ಹಂಗೆ ಶೇರ್ ಮಾಡಿರಿ. ನಾ ಶನಿವಾರ ಸಂಜೆ ಊರಿಗೆ ಹೋಗಾಕತ್ತಿದ್ದ MIDC ಏರಿಯಾದೊಳಗಿಂದ. ಹೋಗ್ಬೇಕಂದ್ರೆ ನೋಡ್ರಿ ರೋಡ್ ಸೈಡ್ ಅದು ಬೋಗೋನ್ವಿಲ್ಲ ಹೂವಿನ ಗಿಡ ಎಷ್ಟು ಅದಾವಂತ. ಎಲ್ಲ ಕಲರ್ದು ಹೂವು ಅದಾವೆ. ಪಿಂಕ್, ವೈಟ್, ಯೆಲ್ಲೋ, ರೆಡ್ ಎಲ್ಲ ಕಲರ್ದು ಅದಾವೆ. ಇದು ನಮ್ಮ ಮನೆಯವ್ರ ಕಂಪ್ನಿ ಕಿರ್ಲೋಸ್ಕರ ದೊಡ್ಡದೈತಿ ಕಂಪ್ನಿ. ಅದನ್ನು ಪಾಸ್ ಮಾಡ್ಕೊಂಡು ಹೊಂಟೇವಿ ಈಗ. MIDC ಏರಿಯಾದೊಳಗೆ ಸಿಕ್ಕಾಪಟ್ಟೆ ಗಿಡಗಳು ಅದಾವೆ. ಇಂಡಸ್ಟ್ರಿಯಲ್ ಏರಿಯಾ ಐತೆ ಅನ್ನಂತಲೇ ಎಲ್ಲ ಕಂಪ್ನಿಗಳ್ದವ್ರು ಅವ್ರವ್ರ ಕಂಪ್ನಿ ಅಂತ ಗಿಡಗಳು ಹಚ್ಚೇ ಬಿಟ್ಟಿದ್ದಾರೆ. ಕೆಲವೊಬ್ರು ಹೂವಿನ ಗಿಡ ಹಚ್ಚಾರ, ಕೆಲವೊಬ್ರು ಕಾಡೊಳಗೆ ಹಚ್ಚುವಂಥ ಗಿಡಗಳು ಹಚ್ಚಿದ್ದಾರೆ. ಸಿಕ್ಕಾಪಟ್ಟೆ ಗಿಡಗಳು ಅದಾವೆ. ಮತ್ತು ಇಲ್ಲಿ ಒಂದು ದೊಡ್ಡದು ಕ್ರೇನ್ ಅದ ನೋಡ್ರಿ. ಇಂಥವು ಕ್ರೇನ್ ಈ ಏರಿಯಾದಾಗ ನೋಡೋಕೆ ಭಾಳ ಸಿಗ್ತಾವೆ. ಸ್ವಲ್ಪ ಮುಂದೆ ಹೋದ್ಮ್ಯಾಗ ಸ್ವಾಮಿ ಸಮರ್ಥ ಮಂದಿರ ಕಾಣಿಸ್ತು. ಗಾಡಿ ಮ್ಯಾಗ ಕೈ ಮುಕ್ಕೊಂಡು ಮುಂದೆ ಹೋದು. ಇಲ್ಲಿ ಒಂದು ನದಿ ಅದ. ನಮ್ಮೂರಿಗೆ ಹೋಗ್ಬೇಕಂದ್ರೆ 2 ನದಿ ಹತ್ತಾವು. ಬಟ್ ನಾವು ಇವತ್ತು ಒಂದೇ ನದಿ ಕ್ರಾಸ್ ಮಾಡ್ಕೊಂಡು ಹೊಂಟಿದ್ದೆವು ಬೇರೆ ರೋಟಿಂದ. ನದಿ ಸೈಡ್ ದೇವಸ್ಥಾನ ಸೈಡಿದ್ದು ಕಬ್ಬು ತುಂಬು ಗಬಾಳೆರೆಲ್ಲ ಬಂದು ಇಳ್ಕೊಂಡರು. ಇದು ಬೆಡ್ಕ್ಯಾಳ ಒಳಗೆ ಭೇಳ ಸೆಂಟರ್ ಕಾಣಿಸ್ತಂತ ಗಾಡಿ ಮುಂದೆ ತೊಗೊಂಡು ಹೋದವ್ರು ವಾಪಸ್ ಬಂದು ಒಂದು ಸ್ವಲ್ಪ ಭೇಳ ತೊಗೊಂಡು. ಅದ್ರೊಳಗೂ ನನ್ನ ಮಗಳು ತಿನ್ನಾಕತ್ತಿಳು. ಅದು ಖಾರ ಭಾಳ ಐತಂತ ಬ್ಯಾಡಂತ ಬಿಟ್ಟರು. ಭೇಳ ಮತ್ತು ಪಾನಿಪುರಿ 2 ಒಂದೊಂದು ಪ್ಲೇಟ್ ತೊಗೊಂಡು ವಾಪಸ್ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಡು ಕೂತಕ್ಕೆ ನನ್ನ ಮಗಳು ಈಗ ಮುಂದೆ ಹೋಗಿ ಕೂತಾಳು. ಗಾಡಿ ಮ್ಯಾಗ ಮುಂದೆ ಕೂತ್ರೆ ಎಲ್ಲ ಸಿನ್ರಿ ನೋಡೋದು, ಗಾಡಿ ಚಾವಿ ತೆಗಿಯೋದು, ಗಾಡಿ ಹಾರ್ನ್ ಮಾಡೋದು, ಇಂಥ ಕಿತಾಪತಿ ಮಾಡ್ಕೊತ ಕುಂತಿರ್ತಾಳೆ ಮುಂದೆ. ಗಾಡಿ ಮ್ಯಾಗ ಕೂತು ಫುಲ್ ಎಂಜಾಯ್ ಮಾಡ್ತಿರ್ತಾಳು. 2 ತಾಸು ಜರ್ನಿ ಆಗ್ತದಂತ ನಾ ಏನು ಆಕಿನ ಜಾಸ್ತಿ ಮುಂದೆ ಕುಣ್ಸಂಗಿಲ್ಲ. ಊರು ಸಮೀಪ ಬಂದ್ರೆ ಅಷ್ಟೇ ಮುಂದೆ ಕುಂಡ್ರಸ್ತೀನಿ. ನಮ್ಮ ಜೊತೆ ಸೂರ್ಯನೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಅವ್ರ ಮನೆಗೆ ಹೊಂಟಿದ್ದ. ಹಂಗೆ ಮುಂದೆ ಹೋದ್ಮ್ಯಾಗ ನಮ್ಮ ಊರು ಸಮೀಪ ನನ್ನದೇ ಅಂತ ಒಂದು ಊರು ಐತಿ. ಅಲ್ಲಿ ಹಲ್ಸಿದ್ನಾಥ್ ಮಂದಿರ ಐತಿ, ಫುಲ್ ದೊಡ್ಡದ. ಅಲ್ಲಿ ನಮ್ಮ ಮನೆಯವ್ರು ಪ್ರತಿ ವರ್ಷ ಜಾತ್ರೆಗೆ ಬರ್ತಿದ್ರಂತ. ಅವ್ರ ಅತ್ತೆ ಊರು ಐತೆ ಅಂತ. ಹಂಗೆ ಆ ದೇವಸ್ಥಾನ ನನ್ನ ಮಗಳಿಗೆ ತೋರಿಸ್ಬೇಕಂತ ಕರ್ಕೊಂಡು ಹೋದು. ದೇವಸ್ಥಾನದ ಏರಿಯಾ ದೊಡ್ಡದೈತೆ ಅಂತ ನನ್ನ ಮಗಳು ಒಂದು ಸರ್ತಿನೂ ಎಲ್ಲಾಗ್ತಾ ಇರಲಿಲ್ಲ. ಜಸ್ಟ್ ಓಡೋದು ಅಷ್ಟೇ ಮಾಡತ್ತಾಳು. ತಲೆ ಕಟ್ಟಿ ಟೊಪ್ಗಿನೂ ತೆಗಿಯಕ್ಕೆ ಕೊಡಲಿಲ್ಲ. ನಮ್ಮ ಕೈಗೆ ಸಿಗಂಗಿಲ್ಲ ಆ ರೇಂಜಿಗೆ ಓಡಾಕತ್ತಿಳು. ದೇವ್ರಿಗೆ ನಮಸ್ಕಾರ ಮಾಡೋದು ಓಡೋದು, ನಮಸ್ಕಾರ ಮಾಡೋದು ಓಡೋದು, ಆ ರೇಂಜಿಗೆ ಓಡ್ತಾಳೆ. ಆಕೆಗೆ ಹಿಂಗೆ ಓಪನ್ ಏರಿಯಾ ಇತ್ತಂದ್ರೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಭಾರಿ ಖುಷಿ ಆಗ್ತದೆ. ಫುಲ್ ಓಡಿ ಸುಸ್ತಾಗಿ ಒಂದು ಕಡೆ ಕೂತ ಮತ್ತು ರನ್ನಿಂಗ್ ಸ್ಟಾರ್ಟ್ ಮಾಡಿದ್ಲು. ಆಕಿನ ಹಿಡ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ನಮ್ಗೆ ಅಲ್ಲೇ ಒಂದು ½ an hour ಆಯಿತು. 2 ತಾಸು ಜರ್ನಿ ನಮ್ಗೆ 2.5-3 ತಾಸು ಮಾಡ್ತಾಳೆ ಆಕಿ. ಎಷ್ಟು ಕಿತಾಪತಿ ಮಾಡ್ತಾಳೆ ಅಂದ್ರೆ ಆಕಿನ ಓಪನ್ ಏರಿಯಾದಾಗ ಬಿಟ್ಟಿತ್ತಂದ್ರೆ ನಮ್ಮ ಕಂಟ್ರೋಲ್ಗೆ ಸಿಗಂಗಿಲ್ಲ. ಆ ರೇಂಜಿಗೆ ಓಡ್ತಾಳೆ. ಕೈ ಹಿಡಿಯಂಗಿಲ್ಲ, ನಮ್ಮ ಜೊತೆ ಬರೋಂಗಿಲ್ಲ. ಎತ್ಕೋತೀನಿ ಬಾ ಅಂದ್ರೆ ಬರೋಂಗಿಲ್ಲ. ಬರೀ ಓಡೋದೊಂದು ಕೆಲಸ ಮಾಡ್ತಾಳು. ಅಲ್ಲಿಂದ ಆಕಿನ ಕರ್ಕೊಂಡು ಮುಂದೆ ಬಂದ್ರೆ ನಮ್ದು ನಂದಿ ಶುಗರ್ ಫ್ಯಾಕ್ಟ್ರಿ ಭೇಟಿ ಆಗ್ತದೆ. ಗಂಗಾ ಶುಗರ್ ಫ್ಯಾಕ್ಟ್ರಿ ಅಂತಾರೆ ಇದಕ್ಕೆ. ನನ್ನದೇ ಊರಾಗ ಐತಿ. ನಮ್ಮ ಊರಾಗಿಂದ ಆಲ್ಮೋಸ್ಟ್ ಕಬ್ಬೆಲ್ಲ ಇಲ್ಲೇ ಬರ್ತಾವೆ ಸುತ್ತಮುತ್ತಿನ ಏರಿಯಾದ. ಈವ್ನಿಂಗ್ ಆಯ್ತಂದ್ರೆ ಇಲ್ಲೂ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಟ್ಯಾಕ್ಟರ್ ಕಬ್ಬಿನ ಗಾಡಿ ಅದು ಸಿಕ್ಕಾಪಟ್ಟೆ ಬರ್ತಾವೆ. ನೋಡ್ರಿ ಎಷ್ಟೊಂದು ನಿಂತಿದ್ದಾವಂತ. ಒಂದು ಸೈಡ್ ಎತ್ತಿನ ಗಾಡಿ ಇದ್ರೆ ಮತ್ತೊಂದು ಸೈಡ್ ಟ್ಯಾಕ್ಟ್ರ್ ಇಡೋಕ್ಕೆ ಜಾಗ ಮಾಡಿದರು. ಟ್ಯಾಕ್ಟ್ರ್ ನಂಬರ್ ಬರಬೇಕಂದ್ರೆ 2 ತಾಸು 3 ತಾಸು, ಇಲ್ಲಾಂದ್ರೆ 4-5 ತಾಸು ವೆಯ್ಟ್ ಮಾಡಬೇಕಾಗ್ತದೆ. ಅಷ್ಟು ಗರ್ದಿ ಇರ್ತದೆ. ಫ್ಯಾಕ್ಟ್ರಿ ಸೀಸನ್ದಾಗ ಈ ರೋಡ್ ಹಿಡ್ಕೊಂಡು ಹೋಗ್ಬೇಕಂದ್ರೆ ಭಾಳ ಅಂಜಿಕೆ ಬರ್ತದೆ. ಸಿಕ್ಕಾಪಟ್ಟೆ ಗಾಡಿ ಇರ್ತಾವೆ. ಅಡ್ಡತಿಡ್ಡ ಗಾಡಿನೂ ಓಡಿಸಿರ್ತಾರೆ. ಲಕ್ಷ್ಮೀ ಮಂದಿರ ಕಬ್ಬಿನ ಸೀಸನ್ ಎಲ್ಲ ಮುಗಿದ್ಮ್ಯಾಗ ಗಬಾಳೆರ ಮತ್ತು ಫ್ಯಾಕ್ಟ್ರಿದಾಗಿನವ್ರು ಎಲ್ಲರೂ ಸೇರಿ ಆ ಥರದ ಜಾತ್ರೆ ಮಾಡ್ತಾರೆ. ಕಬ್ಬಿನ ಸೀಸನ್ ಮುಗಿದ್ಮ್ಯಾಗ ಎಲ್ಲರೂ ಜಾತ್ರೆ ಮಾಡಿ ಅವ್ರವ್ರ ಮನೆಗೆ ಹೋಗ್ತಾರೆ ಗಬಾಳೆರ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆದ್ರೆ ನಮ್ಮ ಮನೆ ಬರ್ತದೆ. ನೋಡ್ರಿ ನಮ್ಮ ಮೇಡಮ್ ಐಸ್ ಕ್ರೀಮ್ ತಿನ್ನತ್ತಾರ ಸಂಜೆ 6:30. ಒಂದು ಅರ್ಧ ಕಿಲೋಮೀಟ್ರ್ ಆಗ್ತದೆ ನಮ್ಮ ಮನೆ ಇಲ್ಲಿಂದ. ಏನಾರ ತಿನ್ನಕ್ಕೆ ತೊಗೋಬೇಕಂತ ಗಾಡಿ ಸ್ಟಾಪ್ ಮಾಡಿದ್ರೆ ಆಕೆಗೆ ಐಸ್ ಕ್ರೀಮ್ ಕಾಣಿಸ್ತು. ಬೇಕಂತ ಹಠ ಹಿಡಿದು ಒಂದು ಐಸ್ ಕ್ರೀಮ್ ತೊಗೊಂಡು ತಿನ್ನತ್ತಾಳು. ಇನ್ನು ಅಜ್ಜಿ ಊರಿಗೆ ಬಂದು ಅಜ್ಜಿ ಸೀರೆ ಉಟ್ಕೊಂಡಿಲ್ಲ ಅಂತಂದ್ರೆ ಮೊಮ್ಮಕ್ಕಳ ಹೌಸ್ ಪೂರ್ಣ ಆಗಂಗಿಲ್ಲ. ನಮ್ಮ ಮಮ್ಮಿನ ಸೀರೆ ತೊಗೊಂಡು ನಂಗೆ ಉಡಿಸಂತ ಹಠ ಹಿಡ್ಕೊಂಡು ಸೀರೆ ಉಟ್ಕೊಂಡು ಫುಲ್ ಮಜಾ ಮಾಡ್ಕೊತೀವಿ ನೋಡತ್ತಾಳು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.